ಇವತ್ತು ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತ ನಡೆಸ್ತಾ ಇದೆ ಅಂತೇಳಿ. ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ ನಂತರದಲ್ಲಿ ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾವ ರೀತಿ ಲೂಟಿಯನ್ನ ಮಾಡಿದ್ರು, ಕೊಳ್ಳೆ ಹೊಡೆದ್ರು ಕಾಂಗ್ರೆಸ್ ಸರ್ಕಾರ, ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ ಸರ್ಕಾರ ನಿಮಗೆಲ್ಲ ಗೊತ್ತಿದೆ. ಅಷ್ಟೇ ಮುಖ್ಯ, ಇವತ್ತು ರಾಜ್ಯದಲ್ಲಿ ಪದೇ ಪದೇ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಯಾವ ರೀತಿ ದೌರ್ಜನ್ಯ ನಡೀತಾ ಇದೆ ಅದನ್ನು ಕೂಡ ನಾವು ಎಲ್ಲರೂ ಕೂಡ ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ದಕ್ಷಿಣ ಕನ್ನಡದಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯಿತು 2 ವರ್ಷದ ಹಿಂದೆ. 1 ವರ್ಷದ ಹಿಂದೆ ಇದೇ ಹುಬ್ಳಿನಲ್ಲಿ ಒಬ್ಬಳು ಹೆಣ್ಮಗಳು ನೇಹ ಹತ್ಯೆ ಆಯಿತು ಲವ್ ಜಿಹಾದ್ ಪ್ರಕರಣದಲ್ಲಿ. ಅದೇ ಯಲ್ಲಾಪುರದಲ್ಲಿ ಮತ್ತೊಂದು ದಲಿತ ಮಹಿಳೆಯರ ಬರ್ಬರ ಹತ್ಯೆನೂ ಕೂಡ ಆಯಿತು. ಮೊನ್ನೆ ಹಾವೇರಿ ಜಿಲ್ಲೆನಲ್ಲಿ ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, 60 ವರ್ಷದ ವ್ಯಕ್ತಿ, ಅವನ ಒಂದು ಬರ್ಬರ ಹತ್ಯೆನೂ ಕೂಡ ಆಯಿತು. ಅದೇ ರೀತಿ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಹಾಲು ಮತಸ್ಥ ಸಮಾಜದ ಲೋಹಿತ್ ಕುರುಬರು ಮತ್ತು ಇತರ ಮುಖಂಡರ ಮೇಲೆ, ಕಾರ್ಯಕರ್ತರ ಮೇಲೂ ಕೂಡ ಇವತ್ತು ಮಾರಣಾಂತಿಕ ಹಲ್ಲೆ ಆಗಿರ್ತಕ್ಕಂಥ ಕೂಡ ತಾವು ನೋಡ್ತಾ ಇದ್ದೀರಿ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯವನ್ನ ಎಸಗಿರ್ತಾ ಇರ್ತಕ್ಕಂಥವ್ರನ್ನ ಹೆಡೆಬರೆ ಕಟ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇವತ್ತು ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರಂತ ದೇಶದ್ರೋಹಿಗಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸತಕ್ಕಂಥ ಪ್ರಶ್ನೆ ಇಲ್ಲ, ಯಾವುದೇ ಕಾರಣಕ್ಕೂ ಕ್ಷಮಿಸತಕ್ಕಂಥ ಪ್ರಶ್ನೆ ಇಲ್ಲ. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್. ಇವತ್ತು ಹಿಂದೂಗಳು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ಗಳು ಇರ್ಬೋದು, ಸಿಖ್ರು ಇರ್ಬೋದು, ಜೈನರು ಇರ್ಬೋದು, ಎಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ಈ ದೇಶದಲ್ಲಿ ಬಾಳಿ ಬದುಕಬೇಕು. ಭಾರತ 2047ನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಧರ್ಮೀಯರು ಕೂಡ ಒಟ್ಟಾಗಿ ಒಂದಾಗಿ ದೇಶದ ಅಭಿವೃದ್ಧಿಯ ಪಥದಲ್ಲಿ ಕೈ ಜೋಡಿಸಬೇಕು ಅನ್ನುವ ಈ ವಿನಂತಿಯನ್ನು ಇವತ್ತು ನರೇಂದ್ರ ಮೋದಿಜಿಯವರು ಮಾಡ್ತಾ ಇರ್ತಕ್ಕಂಥದ್ದು ಬಂಧುಗಳೇ. ಆದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪದೇ ಹಿಂದೂ ಮೇಲೆ ಕ್ರೌರ್ಯಗಳನ್ನು ಎಸಗ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ತಾವು ನೋಡಿದ್ರಿ, ಪುನೀತ್ ಕೆರೆಹಳ್ಳಿ ಅಂತಕ್ಕಂಥ ಒಬ್ಬ ಪ್ರಾಮಾಣಿಕ ಹಿಂದೂ ಕಾರ್ಯಕರ್ತ ಕಳೆದ 16 ವರ್ಷಗಳಿಂದ ಒಂದು ಹಿಂದೂ ಸಂಘಟನೆಯನ್ನು ಹುಟ್ಟಾಕಿ ಹಿಂದೂಗಳ ಪರವಾಗಿ ಧ್ವನಿ ಎತ್ತಕ್ಕಂಥ ಪುನೀತ್ ಕೆರೆಹಳ್ಳಿ, ಅವನ ವಿರುದ್ಧ ಯಾರೊಬ್ಬ ಬೀದಿಲಿ ಹೋಗ್ತಕ್ಕಂಥವನು ಬೆದರಿಕೆನ ಹಾಕ್ತಾರೆ. ಆ ಬೆದರಿಕೆ ಹಾಕ್ತಕ್ಕಂಥವನ ವಿರುದ್ಧ FIR ದಾಖಲು ಮಾಡಿ ಅವನ ಒದ್ದು ಒಳಗಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ಆದ್ರೆ ಪುನೀತ್ ಕೆರೆಹಳ್ಳಿ ವಿರುದ್ಧನೇ ಕೇಸ್ ದಾಖಲನ್ನು ಮಾಡಿ ಅವನನ್ನ ಪುನೀತ್ ಕೆರೆಹಳ್ಳಿನ ಹೊತ್ತು ಜೈಲಿಗೆ ಕಟ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ. ಇಂಥ ನರಸತ್ತ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವಿವತ್ತು ಪಾಠವನ್ನ ಕಲಿಸ್ಬೇಕಾಗಿದೆ. ನಾನು ನೋಡ್ತಾ ಇದ್ದೆ, ನೆನ್ನೆ KPCC ಅಧ್ಯಕ್ಷರು BK ಹರಿಪ್ರಸಾದ್ ರವರು ನಿನ್ನೆ ಕಾಂಗ್ರೆಸ್ ಪಕ್ಷ ಒಂದು ನಿರ್ಣಯವನ್ನ ಮಾಡಿದೆ ಅಂತೆ. ಏನದು ನಿರ್ಣಯ? ಅಯೋಧ್ಯದಲ್ಲಿ ಏನೋ ಇವತ್ತು ಕಳ್ಳತನ ಆಗಿದೆ ಅಂತೇಳಿ ಆರೋಪ ಬಂದಿದೆ. ಅದಕ್ಕೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ಇವತ್ತು KPCC ಅಧ್ಯಕ್ಷರು BK ಹರಿಪ್ರಸಾದ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನಾಚಿಕೆ ಆಗಬೇಕಿತ್ತು KPCC ಅಧ್ಯಕ್ಷರಿಗೆ. ನಾನಿವತ್ತು ವೇದಿಕೆ ಮೂಲಕ ರಾಜ್ಯದ KPCC ಅಧ್ಯಕ್ಷರಿಗೆ BK ಹರಿಪ್ರಸಾದ್ಗೆ ಒಂದು ಸವಾಲನ್ನು ಹಾಕ್ತೇನೆ. ಮಾನ್ಯ BK ಹರಿಪ್ರಸಾದ್ ಅವರೇ, ನಿಮಗೆ ತಾಕತ್ತಿದ್ರೆ ನಿಮ್ಮ AICC ಏನು ಹಿಂದಿನ ಅಧ್ಯಕ್ಷರಾಗಿದ್ರು, ಈಗಿನ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು, ಸೋನಿಯಾ ಗಾಂಧಿ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಹಿಂದೆ ಏನು ಸ್ವಾತಂತ್ರ್ಯ ಯೋಧರು ಬೆವರು ಸುರಿಸಿ ಕಟ್ಟಿದಂಥ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯನ್ನ
ಸಾವಿರಾರು ಕೋಟಿ ರೂಪಾಯಿಗಳನ್ನ ಲೂಟಿ ಹೊಡಿತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಕುಟುಂಬ ಇವತ್ತು ಮಾಡಿರ್ತಕ್ಕಂಥದ್ದು, ಗಾಂಧಿ ಕುಟುಂಬ ಇವತ್ತು ಮಾಡಿರ್ತಕ್ಕಂಥದ್ದು. ಇವತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಏನು ನ್ಯಾಷನಲ್ ಹೆರಾಲ್ಡ್ ಆ ಸ್ಕ್ಯಾಮ್ನಲ್ಲಿ ಸುಮಾರು 5,000 ಕೋಟಿಗೂ ಹೆಚ್ಚು ರೂಪಾಯಿಗಳನ್ನ ಲೂಟಿ ಹೊಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ಬೇಲನ್ನು ತೆಗೆದುಕೊಂಡು ಬೇಲ್ ಮೇಲೆ ಇವತ್ತು ದೇಶದಲ್ಲಿ ಓಡಾಡ್ತಾ ಇದ್ದಾರೆ ನಮ್ಮ ACC, ನಿಮ್ಮ ಕಾಂಗ್ರೆಸ್ಸಿನ ಮುಖಂಡರು. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದವರಿಗೆ ಭ್ರಷ್ಟಾಚಾರದ ಬಗ್ಗೆ ನಿಜವಾಗ್ಲೂ ಕೂಡ ನೈತಿಕತೆ ಇದ್ರೆ, ಕಾಳಜಿ ಇದ್ರೆ ಫಸ್ಟ್ ರಾಹುಲ್ ಗಾಂಧಿ ಅವರ ರಾಜೀನಾಮೆನ ಪಡೆದುಕೊಳ್ಬೇಕು, ಸೋನಿಯಾ ಗಾಂಧಿ ಅವರ ರಾಜೀನಾಮೆನ ಪಡೆದುಕೊಳ್ಬೇಕು, ನರೇಂದ್ರ ಮೋದಿಜಿ ಅವರದಲ್ಲ. ಇವತ್ತು ಕಾಂಗ್ರೆಸ್ನವ್ರಿಗೆ CBI ತನಿಖೆ ಕೊಡಿ ಅಂತ ಹೇಳಿದ್ದಾರೆ. ಅಯೋಧ್ಯೆಯಲ್ಲಿ ಆದಂಥ ಘಟನೆ CBI ಕೊಡಬೇಕು ಅಂತೇಳಿ. ಯಾಕೆ ಸ್ವಾಮಿ? ಇದೇ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆದಾಗ ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿದ್ವಿ. ನಿಮ್ಮ ಸಚಿವರು ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರು. ಏನು ಒತ್ತಾಯ ಮಾಡಿದ್ವಿ? CBI ಕೊಡಿ ಅಂತ ನಾವು ಕೇಳಿರಲಿಲ್ವ? ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂದಿನ ಮುಖ್ಯಮಂತ್ರಿಗಳಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ತನಿಖೆ ಆಗಬೇಕು, CBI ತನಿಖೆ ಕೊಡಿ ಅಂತ ಕೇಳಿರಲಿಲ್ವಾ? ಅವಾಗ CBI ಕೊಡಲಿಲ್ಲ. ಈಗ ರಾತ್ರೋರಾತ್ರಿ CBI ಬಗ್ಗೆ ಇವತ್ತು ಕಾಂಗ್ರೆಸ್ ಅವ್ರಿಗೂ ಕೂಡ ವಿಶ್ವಾಸ ಬಂದಿದೆ. ಹಾಗಾಗಿ ನಾನಿವತ್ತು ಕಾಂಗ್ರೆಸ್ ಪಕ್ಷದ ಕೇಳಕ್ಕೆ ಇಚ್ಛಪಡ್ತೇನೆ, ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ತತ್ಕ್ಷಣ ಅಲ್ಲಿನ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರು ಒಂದು ಕ್ಷಣವೂ ಕೂಡ ತಡ ಮಾಡದೇನೆ SITಯನ್ನು ಸ್ಥಾಪನೆ ಮಾಡಿ ತತ್ಕ್ಷಣ ತನಿಖೆ ಆಗಬೇಕಂತೇಳಿ ಆದೇಶವನ್ನು ಮಾಡಿ ಈಗ FIR ಕೂಡ ಆಗಿ ಯಾರು ತಪ್ಪಿತಸ್ಥರಿದ್ದಾರೆ ಒದ್ದು ಒಳಗಾಗ್ತಕ್ಕಂಥ ಕೆಲಸವೂ ಕೂಡ ಉತ್ತರ ಪ್ರದೇಶದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ನಿಮಗೆ ಎದೆಗಾರಿಕೆ ಇದ್ರೆ, ನಿಮಗೆ ತಾಕತ್ತಿದ್ರೆ ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಏನು ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳೇನು ನಡೀತಾ ಇದೆ, ಕೊಲೆ ಪ್ರಕರಣಗಳೇನು ನಡೀತಾ ಇದೆ, ಅಂಥವ್ರಿಗೆ ಜೈಲಿಗೆ ಹಾಕಿ ಬಿರಿಯಾನಿ ತಿನ್ಸೋದನ್ನ ಬಿಟ್ಟು ಅವ್ರನ್ನ ಒದ್ದು ಒಳಗಾಕಿ ಅವ್ರನ್ನ ಶಾಶ್ವತವಾಗಿ ಜೈಲಿಗೆ ಹಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ತಾಕತ್ತಿದೆಯಾ? ಅದನ್ನ ಇವತ್ತು KPCC ಅಧ್ಯಕ್ಷರು ಫಸ್ಟ್ ಹೇಳಬೇಕಾಗ್ತದೆ, ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೇಳಬೇಕಾಗ್ತದೆ. ಅದನ್ನ ಬಿಟ್ಟು ಬೊಗಳೆ ಹೊಡ್ಕೊಂಡು ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿಗಳ ನೆಪ ಹೊಡ್ಕೊಂಡು ರಾಜ್ಯದಲ್ಲಿ ಲೂಟಿ ಮಾಡಿಕೊಂಡು ಕಳೆದ 3 ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡದೇನೆ ಇಡೀ ರಾಜ್ಯವನ್ನು ಇವತ್ತು ಅರಾಜಕತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ರಾಜ್ಯದ ಜನ ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ನಿಮಗೆ. ನನಗೆ ಸಂಪೂರ್ಣ ವಿಶ್ವಾಸದ ಬಂಧುಗಳೇ, ಇಂಥ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಏನೇ ಹಾರಾಟ ನಡೆಸಿದ್ರು ಕೂಡ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತೇಳಿ ಇವತ್ತೇನೋ ಬಹಳ ಉತ್ಸಾಹದಲ್ಲೇನೋ ಮೆರಿತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರು. ನಾವು ಒಂದೇ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ, ಹಿರಿಯರೊಂದು ಮಾತನ್ನ ಹೇಳ್ತಾರೆ, ಆರೋ ದೀಪ ಜೋರಾಗಿ ಉರಿತದಂತೆ. ಆರೋ ದೀಪ ಹೇಗೆ ಜೋರಾಗಿ ಉರಿತದೋ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿನೂ ಕೂಡ ರಾಜ್ಯದಲ್ಲಿ ಅದೇ ಪರಿಸ್ಥಿತಿಗೆ ಬಂದು ನಿಂತಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವತ್ತು 3ನೇ ಮುಖ್ಯಮಂತ್ರಿ ರಾಜ್ಯಕ್ಕೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿಶ್ಚಿತವಾಗಿ ಕಾಂಗ್ರೆಸ್ ಪಕ್ಷವರ ಆಡಳಿತದ ವೈಖರಿ ರಾಜ್ಯದ ಜನ ಅಂತೂ ಬೇಸತ್ತಿದ್ದಾರೆ. ಖಂಡಿತ ಅವರನ್ನ ಶಾಶ್ವತವಾಗಿ ಮನೆಯಲ್ಲಿ ಕೂರಿಸ್ತಕ್ಕಂಥ ಕೆಲಸ ರಾಜ್ಯದ ಜನ ಮಾಡ್ತಾರೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ